ನಮಸ್ತೆ ಎಲ್ಲರಿಗೂ. ಈ ವಿಡಿಯೋದಲ್ಲಿ 6ನೇ ತರಗತಿ ಕನ್ನಡದ ಕುರಿತು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ. ಇಲ್ಲಿ LBA ಅಸೆಸ್ಮೆಂಟ್ನಲ್ಲಿ ಮಾರ್ಕ್ಸನ್ನು ಎಂಟ್ರಿ ಮಾಡಬೇಕಿದ್ರೆ ನೋಡಿ, ಗದ್ಯ ಪಾಠ ಮತ್ತು ಪದ್ಯ ಎರಡು ಸಪ್ರೇಟಾಗಿ ತೋರಿಸ್ತಾ ಇದೆ. ಈಗ ಭಾಷಾ ವಿಷಯಗಳಲ್ಲಿ ಒಂದು ಗದ್ಯ ಮತ್ತು ಒಂದು ಪದ್ಯ ಎರಡು ಸೇರಿ ಮಾಡ್ಕೋಬೋದು ಅಂತ ಹೇಳಿದ್ರಲ್ವಾ, ಅದು ಇಂಗ್ಲೀಷ್ನಲ್ಲಿ ಒಂದು ಪ್ರೋಸ್ ಮತ್ತು ಒಂದು ಪೋಯಮ್ ಎರಡು ಸೇರಿ ಬರ್ತಾ ಇದೆ ಮಾರ್ಕ್ಸ್ ಎಂಟ್ರಿ ಮಾಡೋಕ್ಕೆ. ಆದರೆ ಕನ್ನಡದಲ್ಲಿ ಎರಡು ಬೇರೆ ಬೇರೆಯಾಗಿ ಬರ್ತಾ ಇದೆ. ಹಾಗಾಗಿ ಈ ವಿಡಿಯೋದಲ್ಲಿ ನಾನು ಕೃಷ್ಣ ಸುಧಾಮ ಈ ಒಂದು ಗದ್ಯವನ್ನು, ಅದೇ ರೀತಿಯಾಗಿ ನೀ ಹೋದ ಮರುದಿನ ಈ ಒಂದು ಪದ್ಯದ ಮೇಲೆ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು 15+5 ಈ ಒಂದು ಅಡಿಯಲ್ಲಿ ಯಾವ ರೀತಿಯಾಗಿ ರಚನೆ ಮಾಡ್ಕೋಬೋದು ಅಂತ ನೋಡೋಣ. ಈ ವಿಡಿಯೋ ನಿಮಗೆ ಸ್ವಲ್ಪನಾದ್ರೂ ಉಪಯೋಗ ಆಗಿದೆ ಅಂತ ಅನಿಸಿದರೆ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೋತೀರಾ. ಮೊದಲನೇದಾಗಿ 6ನೇ ತರಗತಿ ಕನ್ನಡದಲ್ಲಿ ಗದ್ಯ ಪಾಠ 3 ಕೃಷ್ಣ ಸುಧಾಮ ಇದೆ ಅಲ್ವಾ. ಈ ಒಂದು ಪಾಠದ ಮೇಲೆ 20 ಅಂಕಗಳಿಗೆ ಯಾವ ರೀತಿಯಾಗಿ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ರಚನೆ ಮಾಡ್ಕೋಬಹುದು. ಇಲ್ಲಿ 20 ಅಂಕಗಳು ಅಂದರೆ 15+5 ಈ ರೀತಿಯಾಗಿ ನಾವು ಡಿವೈಡ್ ಮಾಡ್ಕೋಬೇಕು. ಯಾಕೆಂದರೆ ಕಳೆದ ವಾರದ ಒಂದು ಯೂಟ್ಯೂಬ್ ಲೈವ್ನಲ್ಲಿ ಹೇಳಿರೋ ಥರ 2025-26ನೇ ಒಂದು ಶೈಕ್ಷಣಿಕ ವರ್ಷದಲ್ಲಿ 27 ಜಿಲ್ಲೆಗಳಿಗೂ ಕೂಡ ಮರುಸಿಂಚನ ಒಂದು ಅನುಷ್ಠಾನ ಆಗೋದ್ರಲ್ಲಿದೆ ಅಂತ ಹೇಳಿದ್ದಾರೆ. ಹಾಗಾಗಿ 15+5 ಮಾಡಿಕೊಂಡಾಗ ಮೊದಲ 15 ಪ್ರಶ್ನೆಗಳು ಪಾಠದಿಂದ, ಅದೇ ರೀತಿಯಾಗಿ ಕೊನೆಯ 5 ಪ್ರಶ್ನೆಗಳು ಮರುಸಿಂಚನ ವರ್ಕ್ಬುಕ್ಕಿಂದ ಇಲ್ಲಿ ತೆಗೆದುಕೊಳ್ಳಲಾಗಿದೆ. ಅದೇ ರೀತಿಯಾಗಿ ಮಾದರಿ ಉತ್ತರಗಳು ಕೂಡ ಇಲ್ಲಿ ಇವೆ. ಮೊದಲನೇ ಮೇನ್ ನೋಡಿ, ಸರಿಯಾದ ಉತ್ತರ ಆರಿಸಿ ಬರೆಯಿರಿ. ಇಲ್ಲಿ 2 ಪ್ರಶ್ನೆಗಳು 1 ಅಂಕದ್ದು. ಕೃಷ್ಣ ಮತ್ತು ಸುಧಾಮರಿಬ್ಬರು ಪರಮ ಮಿತ್ರರು. ಗೆರೆ ಎಳೆದಿರುವ ಪದದ ವಿರುದ್ಧ ಪದ. ಇಲ್ಲಿ ಗೆಳೆ ಯಾವ ಒಂದು ಪದಕ್ಕೆ ಇದೆ? ಮಿತ್ರರು ಪದಕ್ಕೆ ಇದೆ. ಇಲ್ಲಿ ಮಿತ್ರ ಪದದ ವಿರುದ್ಧ ಪದ ಮಗು ಬರಿಬೇಕು. ಗೆಳೆಯ, ಸ್ನೇಹ, ಶತ್ರು, ರಾಜ. ಎರಡನೇದು, ಸುಖದ ದಿನಗಳು ನಮಗೆ ಯಾವಾಗ ಬರುತ್ತವೆ? ಗೆರೆ ಎಳೆದಿರುವ ಪದದ ವಿರುದ್ಧ ಪದ ಡ್ಯಾಶ್. ಇಲ್ಲೂ ಕೂಡ ಸುಖದ ವಿರುದ್ಧ ಪದವನ್ನು ಗುರುತಿಸಿ ಬರಿಬೇಕು. ಸಂತೋಷ, ಸಿರಿತನ, ದುಃಖ, ಹಣ. ಮೂರನೇ ಮೇನು, ಸ್ವಂತ ವಾಕ್ಯ ರಚಿಸಿ. 2 ಪ್ರಶ್ನೆಗಳು 1 ಅಂಕದ್ದು. ಸ್ನೇಹ, ಸಹಾಯ. ಮೂರನೇ ಮೇನು, 1 ವಾಕ್ಯದಲ್ಲಿ ಉತ್ತರಿಸಿ. ಇದು 3 ಪ್ರಶ್ನೆಗಳು 1 ಅಂಕದ್ದು. 5ನೇದು, ಗುರುಕುಲದಲ್ಲಿ ಸುಧಾಮನಿಗೆ ಸ್ನೇಹಿತನಾದದ್ದು ಯಾರು? 6, ಶ್ರೀಕೃಷ್ಣನ ಹತ್ತಿರ ಸಹಾಯ ಕೇಳಿ ಎಂದು ಸುಧಾಮನಿಗೆ ಹೇಳಿದವರು ಯಾರು? 7ನೇದು, ಕೃಷ್ಣನನ್ನು ನೋಡಲು ಸುಧಾಮನು ಅವನಿಗಾಗಿ ಏನನ್ನು ಬಟ್ಟೆಯಲ್ಲಿ ಕಟ್ಟಿಕೊಂಡು ಹೋಗಿದ್ದನು? ಇದು 1 ವಾಕ್ಯದಲ್ಲಿ ಉತ್ತರ ಬರೆಯೋದು. 4ನೇ ಮೇನು, ನುಡಿಗಟ್ಟಿನ ಅರ್ಥ ಬರೆ. ಇದು 1 ಪ್ರಶ್ನೆ 2 ಅಂಕದ್ದು. ಬೆನ್ನು ತಟ್ಟು, ಇದರ ಒಂದು ನುಡಿಗಟ್ಟಿನ ಅರ್ಥವನ್ನು ಬರಿಬೇಕು. ಅದೇ ರೀತಿಯಾಗಿ ಈ ಮಾತನ್ನು ಯಾರು ಯಾರಿಗೆ ಯಾವಾಗ ಹೇಳಿದರು? ಇದು 1 ಪ್ರಶ್ನೆ 2 ಅಂಕದ್ದು. ಹಸಿವು, ಅದನ್ನಾದರೂ ನನಗೆ ಕೊಡಮ್ಮ. 6ನೇ ಮೇನು, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 2 ಪ್ರಶ್ನೆ 2 ಅಂಕದ್ದು. ಕೃಷ್ಣ ಸುಧಾಮರ ಗೆಳೆತನದ ಬಗ್ಗೆ ಬರೆಯಿರಿ. ಮಾತು ಬೆಳ್ಳಿ, ಮೌನ ಬಂಗಾರ, ಈ ಗಾದೆಯ ಅರ್ಥ ಬರೆಯಿರಿ. ಇವಿಷ್ಟು ನಾವು DSCRT ಅವರ ಪ್ರಶ್ನೆಕೋಟಿಯಿಂದ ಆಯ್ಕೆ ಮಾಡಿರುವಂಥದ್ದು. ಇದು ಒಂದು ಮಾದರಿ ಪ್ರಶ್ನೆಗಳಾಗಿವೆ. ಈಗ ಇಲ್ಲಿಗೆ 15 ಮಾರ್ಕ್ಸ್ ಆಯಿತು. 4 ಪ್ಲಸ್ ಇಲ್ಲಿ 2 6, 6 2 8, 8 3 11, 11 2 13, 13 2 15. ಇದಿಷ್ಟು DSCRT ಪ್ರಶ್ನೆಕೋಟಿಗೆ ಸಂಬಂಧಿಸಿದ್ದಾಯಿತು. ಈಗ ಕೊನೆಯ ಒಂದು ಮೇನ್ನ 7ನೇ ಮೇನಿನ ಪ್ರಶ್ನೆಗಳು 5 ಮಾರ್ಕ್ಗೆ ಮರುಸಿಂಚನದಿಂದ ಆಯ್ಕೆ ಮಾಡಿಕೊಂಡಿರುವಂಥದ್ದು. ಇಲ್ಲಿ ಮರುಸಿಂಚನದಿಂದ ಯಾವ ರೀತಿಯಾಗಿ ಆಯ್ಕೆ ಮಾಡ್ಕೊಂಡಿದ್ದೇನಪ್ಪ ಅಂತ ಹೇಳಿದ್ರೆ, ಈ ಒಂದು ಪಾಠದಲ್ಲಿ ವ್ಯಾಕರಣಾಂಶ ಯಾವುದಕ್ಕೆ ಒತ್ತು ಕೊಟ್ಟಿದ್ದಾರೆ? ಗಾದೆಗಳಿಗೆ, ಅದೇ ರೀತಿಯಾಗಿ ಒಗಟು ಮತ್ತು ನುಡಿಗಟ್ಟು, ಈ 3 ಅಂಶಗಳನ್ನು ವ್ಯಾಕರಣಾಂಶದಲ್ಲಿ ಸೇರಿಸಿದ್ದಾರೆ. ಹಾಗಾಗಿ ಮರುಸಿಂಚನ ವರ್ಕ್ಬುಕ್ಕಿಂದ ಈ 3 ಅಂಶಗಳ ಕುರಿತಂತೆ ಪ್ರಶ್ನೆ ಪತ್ರಿಕೆಯನ್ನು ಇಲ್ಲಿ ಪ್ರಶ್ನೆಗಳನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ. 12ನೇದು, ಗಾದೆ ಪೂರ್ಣಗೊಳಿಸಿ. ಅತಿ ಆಸೆ ಡ್ಯಾಶ್, ಮನಸ್ಸಿದ್ದರೆ ಡ್ಯಾಶ್. ಇದು 2 ಅಂಕಕ್ಕಾಯಿತು. ಒಗಟು ಬಿಡಿಸು. 1 ಹಪ್ಪಳ, ಊರಿಗೆಲ್ಲ ಊಟ. ಇದು ಕೂಡ 2 ಮಾರ್ಕ್ಸ್ದು. ನುಡಿಗಟ್ಟಿನ ಅರ್ಥ ಬರೆ. ಹೊಟ್ಟೆ ಕಿಚ್ಚು. ಇದು 1 ಮಾರ್ಕ್ದು. ಟೋಟಲ್ಲು 5 ಮಾರ್ಕ್ಸ್ ಆಯಿತು.
ಇದರ ಒಂದು ಮಾದರಿ ಉತ್ತರಗಳನ್ನು ನೋಡೋದಿದ್ರೆ ಪದ್ಯಭಾಗದಲ್ಲಿ ಮೂರನೇದು ನೀ ಹೋದ ಮರುದಿನ. ಈ ಒಂದು ಪದ್ಯಭಾಗದ ಮೇಲೆ ಈ ರೀತಿಯಾಗಿ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ರಚನೆ ಮಾಡ್ಕೋಬಹುದು. ಮೊದಲನೇ ಮೇನು ಸರಿ ಉತ್ತರ ಆರಿಸಿ ಬರೆಯಿರಿ. ಇದು 3 ಪ್ರಶ್ನೆಗಳು, 1 ಅಂಕದ್ದು. ನೀ ಹೋದ ಮರುದಿನ ಪದ್ಯ ಬರೆದ ಕವಿ ಡ್ಯಾಶ್. ಎಚ್ ಎಸ್ ಶಿವಪ್ರಕಾಶ್, ಚೆನ್ನಣ್ಣ ವಾಲಿಕಾರ, ಎಂ ಗೋವಿಂದ ರೆಡ್ಡಿ, ಬಿ ಆರ್ ಲಕ್ಷ್ಮಣರಾವ್. ಎರಡನೇದು ಮೈ ತುಂಬ ಮನ ತುಂಬ ಸಿಕ್ಕವರ ಮುಖಮುದ್ರೆ. ಇಲ್ಲಿ ಅಡಿಗೆರೆ ಎಳೆಪದದ ಅರ್ಥ, ಇಲ್ಲಿ ಗೆರೆ ಎಳೆದಿದ್ದಾರಲ್ಲ, ಈ ಪದದ ಅರ್ಥ ಬರಿಬೇಕು. ಮನಸ್ಸು, ಮನೆ, ಮಾನವ, ಮಲ್ಲಿಗೆ. ಮೂರನೇದು ಸಂವಿಧಾನ ಶಿಲ್ಪಿ ಎಂದು ಇವರನ್ನು ಕರೆಯುತ್ತಾರೆ. ಗಾಂಧೀಜಿ, ರಾಜೇಂದ್ರ ಪ್ರಸಾದ್, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್, ನೆಹರು. ಎರಡನೇ ಮೇನು ಬಿಟ್ಟ ಸ್ಥಳ ತುಂಬಿರಿ. 3 ಪ್ರಶ್ನೆ, 1 ಅಂಕದ್ದು. ಪ್ರತಿನಿತ್ಯ ಎದ್ದಾಗ ನಮ್ಮ ಸುದ್ದಿ ಡ್ಯಾಶ್ ಕೇಕು ಹಾಕುವುದು ತಪ್ಪಿಲ್ಲ ನಮಗ. 5ನೇದು ತಮ್ಮಂಗೆ ಡ್ಯಾಶ್ ತಲೆ ಕಡೆದು ಹಾಕುವರು. 6 ತಾಳದಕ್ಕೂ ಡ್ಯಾಶ್ ಉಂಟು ಇಲ್ಲಿ. ಇದು ಬಿಟ್ಟ ಸ್ಥಳವನ್ನು ತುಂಬೋದು. 4ನೇದು ಸ್ವಂತ ವಾಕ್ಯದಲ್ಲಿ ಬರೆಯಿರಿ. ಇದು 2 ಪ್ರಶ್ನೆ, 1 ಅಂಕದ್ದು. ಸಂವಿಧಾನ, ಸ್ವಾತಂತ್ರ್ಯ. 5ನೇ ಮೇನು 1 ವಾಕ್ಯದಲ್ಲಿ ಉತ್ತರಿಸಿ. 3 ಪ್ರಶ್ನೆಗಳು, 1 ಅಂಕದ್ದು. ಕವಿ ಯಾವುದು ಪ್ರತಿನಿತ್ಯ ತಪ್ಪಿಲ್ಲ ನಮಗೆ ಎಂದಿದ್ದಾರೆ. 10ನೇದು ಕವಿ ಏನನ್ನು ಕಳೆದುಕೊಂಡು ಬರಡು ಗಿಡ ನಾವು ಎಂದಿದ್ದಾರೆ. 11 ಮರುದಿನ ಪದದ ಅರ್ಥವೇನು. ನೆಕ್ಸ್ಟ್ ಮೇನು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಇದು 2 ಪ್ರಶ್ನೆಗಳು, 2 ಅಂಕದ್ದು. ಅದರಲ್ಲಿ ಒಂದು ಪದ್ಯಭಾಗ ಪೂರ್ಣಗೊಳಿಸೋದು, ಇನ್ನೊಂದು ಸಂವಿಧಾನ ರಚನೆಯಲ್ಲಿ ಅಂಬೇಡ್ಕರ್ ಅವರ ಪಾತ್ರವೇನು. ಮರುಸಿಂಚನ ವರ್ಕ್ ಬುಕ್ಕಿಂದ ಇಲ್ಲಿ ಲೇಖನ ಚಿಹ್ನೆಯ ಕುರಿತು ಪ್ರಶ್ನೆಯನ್ನು ಮಾಡ್ಕೊಂಡಿದ್ದೀನಿ. ಯಾಕಪ್ಪ ಅಂದರೆ ಈ ಒಂದು ಪದ್ಯದ ಅಡಿಯಲ್ಲಿ ವ್ಯಾಕರಣಾಂಶ ಯಾವುದು ಕೊಟ್ಟಿದ್ದಾರೆ, ಲೇಖನ ಚಿಹ್ನೆಗಳ ಬಗೆಗೆ ಕೊಟ್ಟಿದ್ದಾರೆ. ಹಾಗಾಗಿ ಮರುಸಿಂಚನದಿಂದ ಅದನ್ನು ಆಯ್ಕೆ ಮಾಡಿಕೊಂಡ್ರೆ ಮಕ್ಕಳಿಗೆ ಈಸಿ ಆಗುತ್ತೆ. ಇಲ್ಲಿ ನೋಡಿ ಪೂರ್ಣ ವಿರಾಮ ಯಾವ ರೀತಿ ಬರೆಯೋದು ಅಂತ ಆ ಚಿಹ್ನೆಯನ್ನು ಇಲ್ಲಿ ಅವರು ಬರಿಬೇಕು. ಅದೇ ರೀತಿಯಾಗಿ ಅಲ್ಪ ವಿರಾಮ, ಪ್ರಶ್ನಾರ್ಥಕ ಚಿಹ್ನೆ, ಅರ್ಧ ವಿರಾಮ, ಆವರಣ ಚಿಹ್ನೆ. ಈಗ ಇದಕ್ಕೆ ಒಂದು ಮಾದರಿ ಉತ್ತರಗಳು. ಮತ್ತಷ್ಟು ವಿಷಯದ ಕುರಿತು ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ನನ್ನ ಮುಂದಿನ ವಿಡಿಯೋದಲ್ಲಿ ಚರ್ಚೆ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಉಪಯೋಗ ಆಗಿದೆ ಅಂತ ಭಾವಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.